ನಿರಂತರ ಮಳೆಯ ಪರಿಣಾಮವಾಗಿ ವರ್ಧಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಶೇಖರಣೆ ಆಗ್ತಾ ಇದೆ. ಹಾವೇರಿ ತಾಲೂಕಿನ ಕೊರಡೂರು ಗ್ರಾಮದ ರೈತರ ಬೆಳೆಗಳು ಕೂಡ ಜಲಾವೃತವಾಗ್ಬಿಟ್ಟಿದೆ. ಕಬ್ಬು, ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಹೀಗೆ ಹಲವಾರು ಬೆಳೆಗಳನ್ನು ಹಾಕಿದ್ರು. ಎಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹೋಗಿದೆ. ಹಾವೇರಿ ತಾಲೂಕಿನ ಕೊರಡೂರು ಗ್ರಾಮದಲ್ಲಿ ಈಗ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಕೈಗೆ ಸಿಗದೆ ನೆಲ ಕಚ್ಚಿರೋದರ ಪರಿಣಾಮವಾಗಿ ತಮ್ಮ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 50 ಹೆಕ್ಟರ್ಗೂ ಅಧಿಕ ಬೆಳೆ ಹಾನಿಯಾಗಿದೆ ಎಂಬ ವರದಿ ಲಭ್ಯವಾಗ್ತಾ ಇದೆ. ಸದ್ಯ ನಮಗೆ ಪರಿಹಾರ ಕೊಡಿಸಿ ಎಂಬ ಒಂದು ಮನವಿಯನ್ನು ಕೂಡ ರಾಜ್ಯ ಸರ್ಕಾರದ ಮುಂದೆ, ಅಧಿಕಾರಿಗಳ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ನಡೆಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಟೊಮೆಟೊ ಈಗ ಕಾಯಿ ಏನಿತ್ತು ಅದೆಲ್ಲವನ್ನು ಕೂಡ ಬಿಡಿಸ್ಕೊಂಡಿದ್ದಾರೆ. ಇಲ್ಲಾಂದರೆ ಅದು ಕೂಡ ಕೊಳೆತು ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಎಷ್ಟು ಸಾಧ್ಯ ಅಷ್ಟನ್ನಾದರೂ ಉಳಿಸ್ಕೊಳ್ಳೋಣ ಅನ್ನೋದು ಅವರ ಒಂದು ಪರಿಸ್ಥಿತಿ. ಮೆಣಸು ಇರಬಹುದು, ಕಬ್ಬು ಇರಬಹುದು, ಟೊಮ್ಯಾಟೊ, ಬದನೆಕಾಯಿ ಹೀಗೆ ಹಲವಾರು ಬೆಳೆಗಳನ್ನು ಹಾಕ್ಕೊಂಡಿದ್ರು. ಹಾವೇರಿ ತಾಲೂಕಿನ ಕೊರಡೂರು ಗ್ರಾಮದ ರೈತರೀಗ ಕಂಗಾಲಾಗಿದ್ದಾರೆ. ಒಂದು ಕಡೆಯಲ್ಲಿ ಮಳೆ ಬರಲಿಲ್ಲ ಅಂತ ಅಂದರೆ ಒಂದು ರೀತಿಯ ಆತಂಕ, ಮಳೆ ಬಂದ ನಂತರದಲ್ಲಿ ಇನ್ನೊಂದು ರೀತಿಯ ಆತಂಕ, ಹೇಗೆ ಅನ್ನೋ ಪರಿಸ್ಥಿತಿ ಈಗ ಆವರಿಸ್ಕೊಂಡಿದೆ. ಸೊ ಅಲ್ಲಿ ನೀರು ಆವರಿಸ್ಕೊಳ್ಳೋ ಮುನ್ನ ಒಂದಷ್ಟು ಟೊಮೆಟೊಗಳನ್ನು ಬಿಡಿಸ್ಕೊಂಡು ಅದನ್ನು ಬೇರೆ ಕಡೆಗೆ ಶೇಖರಣೆ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಮಳೆ ಬಂದು ಜಮೀನುಗಳಲ್ಲಿ ಜಲಾವೃತ ಆಗಿರುವಂತಹ ಚಿತ್ರಣ ನೋಡ್ತಾ ಇದ್ದೀರಿ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ವರ್ಧಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿಯುವಂಥದ್ದು. ಈಗ ನಾವು ಹಾವೇರಿ ತಾಲೂಕಿನ ವರ್ಧಾ ನದಿಯ ತೀರದ ಕೊರಡೂರು ಗ್ರಾಮದ ಬಳಿ ಇದ್ದೇವೆ. ನಾವು ನೋಡ್ತಾ ಇರ್ಬೋದು, ವರ್ಧಾ ನದಿ ಸಂಪೂರ್ಣವಾಗಿ ಕಳೆದ 2-3 ದಿನಗಳಿಂದ ಉಕ್ಕಿ ಹರಿಯುವಂಥದ್ದು. ಏನು ಕೊರಡೂರು ಗ್ರಾಮದ ಸುತ್ತಮುತ್ತಲ ನದಿ ಪಾತ್ರದಲ್ಲಿ ಬೆಳೀತಕ್ಕಂತಹ ಕಬ್ಬು, ಈಗಾಗಲೇ ತಾಳೆ ಬೆಳೆ ಸೇರಿದಂತೆ ಏನು ಮೆಣಸಿನಕಾಯಿ, ಬದನೆಕಾಯಿ ಸೇರಿದಂತೆ ಟೊಮೆಟೊ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಕಳೆದ 2 ತಿಂಗಳಿಂದ ಈಗಾಗಲೇ ಏನು ಉತ್ತಮ ಏನು ಫಸಲು ಬರ್ತಾ ಇತ್ತು, ಬದನೆಕಾಯಿ ಆಗಿರ್ಬೋದು ಮತ್ತು ಟೊಮೆಟೊಗೆ ಮತ್ತು ಹಸೆ ಮೆಣಸಿನಕಾಯಿಗೆ ಉತ್ತಮ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಉತ್ತಮ ದರ ಇದೆ. ಆದರೆ ಏನೋ ಮಲೆನಾಡು ಭಾಗದಲ್ಲಿ ಸಂಪೂರ್ಣವಾಗಿ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ರೈತರ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹೀಗಾಗಿ ರೈತರು ಕಂಗಾಲಾಗಿರುವಂಥದ್ದು. ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೊಮೆಟೊ ಆಗಿರ್ಬೋದು, ತರಕಾರಿ ಬೆಳೆಗಳನ್ನು ಬೆಳೆದಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಹೀಗಾಗಿ ಮಳೆಯ ಏರಿಕೆ ಅಂದರೆ ನದಿಯ ಪ್ರಮಾಣ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೈಗೆ ಸಿಕ್ಕಷ್ಟು ಸಿಗಲಿ ಅನ್ನೋ ಉದ್ದೇಶದಿಂದ ಕೆಲವೊಂದಿಷ್ಟು ಯುವಕರನ್ನು ಹಾಳು ಮಾಡಿಕೊಂಡು ಟೊಮೆಟೊ ಕಾಯಿಗಳನ್ನು ಹರಿದು ಮಾರಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿರುವಂಥದ್ದು. ಅಂದರೆ ನಿನ್ನೆಗೆ ಹೋಲಿಸಿದರೆ ನದಿಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಕೊರಡೂರು ಗ್ರಾಮದ ರೈತರು ಸುಮಾರು ವರ್ಷಗಳಿಂದ ತರಕಾರಿ ಬೆಳೆಯನ್ನು ಬೆಳೀತಾರೆ. ಆದರೆ ಈಗ ನೀರಿನಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ಹೀಗಾಗಿ ಮಾಡಿದ ಖರ್ಚು ಸಹ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಟೊಮೆಟೊ ಫಸಲು ಸಂಪೂರ್ಣವಾಗಿ ನೂರಾರು ಕಾಯಿಗಳನ್ನು ಹಿಡಿದು ಈಗಾಗಲೇ ಫಸಲು ಕೊಡುವಂತಹ ಸಮಯ ಆಗಿದೆ. ಇನ್ನೊಂದು ತಿಂಗಳು ಬಿಟ್ಟರೆ ಸಂಪೂರ್ಣವಾಗಿ ಅವರು ಲಾಭದ ನಿರೀಕ್ಷೆಯನ್ನು ಹೆಚ್ಚು ಮಾಡ್ತಾಯಿದ್ರು. ಆದರೆ ಈಗ ನೀರಿನಲ್ಲಿ ಜಲಾವೃತ ಆಗಿರೋದ್ರಲ್ಲಿ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನದಿ ಯಾವ ರೀತಿ ಏರಿಕೆ ಆಗಿದೆ, ಯಾವ ರೀತಿ ಲಾಸ್ ಆಗಿದೆ ನಿಮಗೆ? ನಾವು ಪ್ರತಿ ವರ್ಷವೂ ತರಕಾರಿ, ಮೆಣಸಿನ್ಕಾಯಿ ಆಯಿತು, ಬದನೆಕಾಯಿ ಆಯಿತು, ಹೀರೆಕಾಯಿ ಆಯಿತು, ಸೌತೆಕಾಯಿ ಇತರೆ ತರಕಾರಿನೆಲ್ಲ ಹಾಕ್ತಿದ್ವಿ. ಪ್ರತಿ ವರ್ಷವೂ ನಮಗೆ ಪೀಕ್ ಬರೋ ಸಮಯದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ. ಒಂದು ವರ್ಷ ಮಳೆ ಬರೋದೇ ಇಲ್ಲ, ಒಂದು ವರ್ಷ ಮಳೆ ಬಂದು ಈ ಥರ ನಮಗೆಲ್ಲ ಭಾಳ ಹಾನಿ ಮಾಡುತ್ತೆ. ಭಾಳ ಹಾನಿ ಮಾಡಿ ನಮಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಸರ್, ಈ ಟೊಮೆಟೊ ರೇಟ್ ಎಷ್ಟಿದೆ? ಈಗೆಲ್ಲ ಭಾಳಷ್ಟು ಉತ್ತಮ ಗುಣಮಟ್ಟದ ರೇಟ್ ಇದೆ ಅಂತ ಹೇಳ್ತಾರೆ. 80ರಿಂದ 100 ರೂಪಾಯಿ ಕೆಜಿ ರೇಟ್ ಇದೆ. ಇವಾಗ ಹರಿಯಕ್ಕೆ ಬಂದತ್ರಿ, ಏನು ಮಾಡೋಕ್ರಿ, ಹರಿಯಕ್ಕೆ ಬಂದೈತಿ. ನಾವು ಮಾರಕ್ಕೆ ನೋಡಿ ಈಗ ಇಷ್ಟು ಹಾಕೊಂಡು ಹೊಳಿ ಬಂದೆಲ್ಲ ನಮ್ದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೀರಿ. ಮೆಣಸಿನ್ಕಾಯಿ 50 ರೂಪಾಯಿ ಕೆಜಿ ಐತ್ರಿ, ಬದನೆಕಾಯಿ 40 ರೂಪಾಯಿ ಕೆಜಿ ಐತ್ರಿ. ಎಲ್ಲಿ ಓಟು ಹೊಳಗೆ ಹೋದ್ರಿ ಎಲ್ಲ ನಮ್ದು ಬರೀ ವರ್ಷ ಇದ ಗೋಳರಿ. ನಮ್ದು ಯಾರು ನೋಡೋರಿಲ್ಲ, ಏನು ಕೇಳೋರಿಲ್ಲ. ಸರ್ಕಾರದ ಪರಿಹಾರ ಅಂತಾರೆ, ಯಾವುದು ಪರಿಹಾರ ನಮಗೆ ಒದಗ್ತಾನೆ ಇಲ್ಲ. ಅದಕ್ಕೆ ದಯಮಾಡಿ ನಿಮ್ಮ ಕಡೆಯಿಂದ ಒಂದು ಯಾವ್ದು ಪರಿಹಾರ ಕೊಡಿಸ್ಬೇಕಾಗಿ ನಿಮ್ಮ ಕಡೆ ವಿನಂತಿ ಮಾಡ್ಕೊಂತೀವಿ. ಇದಿಷ್ಟು ರೈತರ ಮಾತು. ಅಂದರೆ ಪ್ರತಿ ವರ್ಷ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ತರಕಾರಿಗಳನ್ನು ಬೆಳಿತೀವಿ, ಆದರೆ ನದಿಗೆ ಸಂಪೂರ್ಣವಾಗಿ ಜಲಾವೃತಗೊಳ್ತೀವಿ. ಆದರೆ ಮಾಡಿದ ಖರ್ಚು ಸಹ, ಅಂದರೆ ಈ ಬಾರಿ ಟೊಮೆಟೊಗೂ ಏನು ಭಾಳಷ್ಟು ಬೆಲೆ, ಉತ್ತಮವಾದಂಥ ಬೆಲೆ ಇದೆ. ಆದರೆ ಈ ಬಾರಿ ಮಳೆಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದೆ. ಹೀಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತು ನಮಗೆ ಸರಿಯಾದ ರೀತಿಯಂಥ ಪರಿಹಾರವನ್ನು ಕೊಟ್ಟರೆ ನಾವು ಮುಂದಿನ ಬೆಳೆಗಳನ್ನು ಬೆಳಲಿಕ್ಕೆ ಅನುಕೂಲವಾಗುತ್ತೆ ಅನ್ನೋ ಮಾತನ್ನು ರೈತರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.